ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ತಾವು ನಿಯಂತ್ರಿಸಲಾಗದ ವಿಷಯಗಳ ಮೇಲೆ ವ್ಯರ್ಥ ಪ್ರಯತ್ನ ಮಾಡುವುದನ್ನು ಬಿಟ್ಟು ಅದನ್ನು ಭಗವಂತನಿಗೆ ವಹಿಸಿಬಿಡಿ. ಭಗವಂತನು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಅನುಗ್ರಹಿಸುತ್ತಾನೆ ಅಲ್ವಾ? ಹೌದು ತಾನೆ? ಈಗ ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸಪ್ತ ಋಷಿಗಳು ಬ್ರಹ್ಮಾಂಡದಲ್ಲಿ ಯಾವೆಲ್ಲ ಜವಾಬ್ದಾರಿಯನ್ನು ವಹಿಸ್ತಾರೆ ಸಪ್ತ ಋಷಿಗಳು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿದ್ದ ಋಷಿಗಳಲ್ಲಿ ಸಪ್ತ ಋಷಿಗಳೆಂದು ಕರೆಯಲಾಗುವ ಋಷಿಗಳು ತುಂಬಾ ಪ್ರಮುಖರು. ಈ ಸಪ್ತ ಋಷಿಗಳು ತಮ್ಮಲ್ಲಿನ ಜ್ಞಾನದ ಮೂಲಕ ಇಡೀ ಬ್ರಹ್ಮಾಂಡವನ್ನೇ ಆಳಿದವರು. ಸಪ್ತ ಋಷಿಗಳು ಬ್ರಹ್ಮಾಂಡದ ಯಾವೆಲ್ಲ ಜವಾಬ್ದಾರಿಗಳನ್ನು ತಮ್ಮಲ್ಲಿ ಹೊಂದಿದ್ದರು? ಸಪ್ತ ಋಷಿಗಳು ಜವಾಬ್ದಾರಿಗಳು ಮಹತ್ವದ ಜ್ಞಾನದ ಕುರಿತು ನಾವು ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದ 7 ಹಿಂದೂ ಋಷಿಗಳಲ್ಲಿ ಸಪ್ತ ಋಷಿಗಳು ಎಂದು ಕರೆಯಲಾಗುತ್ತದೆ. ಸಪ್ತ ಋಷಿಗಳು ಎಂದು ಗೌರವಿಸಲಾಗುವ ಈ 7 ಋಷಿಗಳು ವೈದಿಕ ಧರ್ಮದ ರಕ್ಷಕರು ಮತ್ತು ಇಡೀ ವಿಶ್ವದ ಜವಾಬ್ದಾರಿಯನ್ನು ಹೊಂದಿದ್ದರು ಎನ್ನುವ ನಂಬಿಕೆ ಇದೆ. ಈ ಋಷಿಗಳು ಮಾನವ ಕುಲದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ ಮತ್ತು ಅವರು ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡುತ್ತಾರೆ. ಸಪ್ತ ಋಷಿಗಳು ಅಂದು ಮಾತ್ರವಲ್ಲ, ಇಂದಿಗೂ ತಮ್ಮ ಜವಾಬ್ದಾರಿಯನ್ನು ಪೂರೈಸುತ್ತಿದ್ದಾರೆ ಎನ್ನುವ ನಂಬಿಕೆ ಇದೆ. ಈ ಸಪ್ತ ಋಷಿಗಳ ಜನನವೇ ವಿಚಿತ್ರವಾಗಿದೆ. ಇವರು ಬ್ರಹ್ಮದೇವನ ಮಾನಸ ಪುತ್ರರು, ಅಂದರೆ ಬ್ರಹ್ಮದೇವನ ಮನಸ್ಸಿನಿಂದ ಜನಿಸಿದವರು. ಅವರು ಧರ್ಮ, ಜ್ಯೋತಿಷ್ಯ ಹಾಗೂ ಯೋಗದ ಬಗ್ಗೆ ಅತ್ಯುನ್ನತ ಮಟ್ಟದ ಜ್ಞಾನವನ್ನು ಹೊಂದಿರ್ತಾರೆ. ವಸಿಷ್ಠ ಋಷಿ: ವಸಿಷ್ಠರು ರಘುಕುಲದ ಕುಟುಂಬ ಗುರುಗಳಾಗಿದ್ದರು. ರಘುಕುಲವೆಂದರೆ ಶ್ರೀರಾಮನ ಕುಲ. ವಸಿಷ್ಠ ಋಷಿಗಳು ರಾಮನ ತಂದೆಯಾದ ದಶರಥನ ಗುರುಗಳಾಗಿದ್ದರು ಮತ್ತು ಅವರ ಮಕ್ಕಳಾದ ರಾಮ, ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನರಿಗೂ ಜ್ಞಾನಾರ್ಜನೆ ಮಾಡಿದವರು. ದಶರಥನ ಮಕ್ಕಳು ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ವಸಿಷ್ಠ ಋಷಿಯಿಂದ ಪಡೆದುಕೊಂಡರು. ಕಾಮಧೇನು ಹಸುವನ್ನು ವಶಕ್ಕೆ ಪಡೆದುಕೊಳ್ಳುವುದಕ್ಕಾಗಿ ಋಷಿ ವಿಶ್ವಾಮಿತ್ರರು ಹಾಗೂ ವಸಿಷ್ಠರ ನಡುವೆ ಘೋರ ಯುದ್ಧ ನಡೆದಿತ್ತು. ಇದರಲ್ಲಿ ಋಷಿ ವಿಶ್ವಾಮಿತ್ರರು ವಿಜಯಶಾಲಿಯಾದರು. ಭರದ್ವಾಜ ಋಷಿ: ಪ್ರಾಚೀನ ಭಾರತದ ಪ್ರಮುಖ ವೈದಿಕ ಋಷಿಗಳಲ್ಲಿ ಭಾರದ್ವಾಜ ಋಷಿಗಳು ಒಬ್ಬರು. ಇವರು ಮಹಾನ್ ವಿದ್ವಾಂಸರು, ವೈದ್ಯರು, ಅರ್ಥಶಾಸ್ತ್ರಜ್ಞರು ಆಗಿದ್ದರು. ಆಯುರ್ವೇದದ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿರುವ ಇವರು ಆಯುರ್ವೇದ ಸೇರಿದಂತೆ ಇನ್ನಿತರ ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಗುರು ದ್ರೋಣರು ಭಾರದ್ವಾಜ ಋಷಿಗಳ ಬಗ್ಗೆ ಮತ್ತು ಅಸಾಧಾರಣ ಯೋಧರಾಗಿದ್ದರು. ಕಶ್ಯಪ ಋಷಿ: ಬ್ರಹ್ಮದೇವನ ಮಾನಸಪುತ್ರರಲ್ಲಿ ಒಬ್ಬರಾದ ಮರೀಚಿಯ ಮಗನೇ ಈ ಋಷಿ. ಕಶ್ಯಪ ಋಷಿಗಳು ಮಹಾನ್ ವಿದ್ವಾಂಸರಾಗಿದ್ದರು. ಇವರು ದಕ್ಷ ಪ್ರಜಾಪತಿಯ 13 ಹೆಂಡತಿಯರನ್ನು ವಿವಾಹವಾಗಿ ವಿಶ್ವದ ವೈವಿಧ್ಯತೆಗೆ ಕಾರಣರಾದರು. ಅವರಲ್ಲಿ ದಿತಿ, ಅದಿತಿ ಮತ್ತು ಕದ್ರು ಮುಖ್ಯ ಪಾತ್ರವನ್ನು ವಹಿಸಿದವರಾಗಿದ್ದಾರೆ. ವಿಶ್ವದಲ್ಲಿನ ಎಲ್ಲ ಜೀವಿಗಳು ಋಷಿ ಕಶ್ಯಪರಿಂದ ಜನಿಸಿದವು ಎನ್ನುವ ನಂಬಿಕೆ ಇದೆ. ಜಮದಗ್ನಿ ಋಷಿ: ಜಮದಗ್ನಿ ಋಷಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು. ಅವರ ಮಗ ಪರಶುರಾಮ. ಜಮದಗ್ನಿ ಋಷಿಗಳು ತಮ್ಮ ಆಶ್ರಮದಲ್ಲಿ ಒಂದು ಹಸುವನ್ನು ಸಾಕಿದ್ದರು. ಈ ಹಸುವೆ ಕಾಮಧೇನು. ಈ ಕಾಮಧೇನು ಹಸುವಿಗೆ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ಇತ್ತು. ಅದನ್ನು ಕಾರ್ತವೀರ್ಯ ಬಲವಂತವಾಗಿ ತೆಗೆದುಕೊಂಡು ಹೋಗುತ್ತಾನೆ. ಪರಶುರಾಮನು ಇದನ್ನು ತಿಳಿದಾಗ ಅವರು ಕಾರ್ತವೀರ್ಯನನ್ನು ಕೊಂದು ಕಾಮಧೇನು ಹಸುವನ್ನು ತನ್ನ ತಂದೆ ಋಷಿ ಜಮದಗ್ನಿಗೆ ಹಿಂದಿರುಗಿಸುತ್ತಾನೆ. ಅತ್ರಿ ಋಷಿ: ಸತ್ಯಯುಗದಲ್ಲಿ ಬ್ರಹ್ಮನ 10 ಪುತ್ರರಲ್ಲಿ ಒಬ್ಬನಾದ ಅತ್ರಿ ಋಷಿಗಳು ಅನುಸೂಯ ದೇವಿಯನ್ನು ತನ್ನ ಪತ್ನಿಯನ್ನಾಗಿ ಪಡೆದುಕೊಂಡಿದ್ದರು. ಅನುಸೂಯ ಯಾರು? 7 ಮಹಾನ್ ಪ್ರತೆಯರಲ್ಲಿ ಸಾಲಿನ ಅನುಸೂಯ ಹೆಸರಿದೆ. ಅತ್ರಿ ಋಷಿಗಳು ದೇಶದ ಕೃಷಿ ಅಭಿವೃದ್ಧಿ ಮತ್ತು ವಿಜ್ಞಾನಕ್ಕೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಪ್ರಾಚೀನ ಭಾರತದಲ್ಲಿ ಅವರನ್ನು ಮಹಾನ್ ವಿಜ್ಞಾನಿ ಎಂದು ಪರಿಗಣಿಸಲಾಗುತ್ತದೆ. ಗೌತಮ ಋಷಿಗಳು ಸಪ್ತ ಋಷಿಗಳಲ್ಲಿ ಒಬ್ಬರು. ಅವರ ಪತ್ನಿ ಅಹಲ್ಯಾದೇವಿ ಶಾಪದಿಂದಾಗಿ ದೇವಿ ಅಹಲ್ಯೆ ಶಿಲಿಯಾಗಿ ಬದಲಾದಳು. ಅದಕ್ಕೆ ರಾಮನ ಕೃಪೆಯಿಂದ ತನ್ನ ಶಾಪ ವಿಮೋಚನೆಯನ್ನು ಮಾಡಿಕೊಂಡರು. ತಪಸ್ಸಿನ ಮೂಲಕ ಗಂಗೆಯನ್ನು ಬ್ರಹ್ಮಗಿರಿ ಪರ್ವತಕ್ಕೆ ತಂದಿರುವ ಕೀರ್ತಿ ಗೌತಮ ಋಷಿಗಳ ಸೇರುತ್ತದೆ. ವಿಶ್ವಾಮಿತ್ರ ವಿಶ್ವಾಮಿತ್ರರು ಮೂಲಕ ರಾಜರಾಗಿದ್ದರು. ಆದರೆ ನಂತರ ಜ್ಞಾನೋದಯವನ್ನು ಪಡೆದು ಋಷಿಯಾದರು. ಗಾಯತ್ರಿ ಮಂತ್ರವನ್ನು ಮೊದಲು ದರ್ಶಿಸಿದವರು ಅಥವಾ ರಚಿಸಿದವರು ಬ್ರಹ್ಮರ್ಷಿ ವಿಶ್ವಾಮಿತ್ರರು ಎನ್ನುವ ಮಾತುಗಳಿವೆ. ಅವರ ತಪಸ್ಸಿನ ಬಲದಿಂದ ಋಷಿ ವಿಶ್ವಾಮಿತ್ರರು ತ್ರಿಶಂಕು ಅವರು ದೇಹದಲ್ಲಿದ್ದಾಗಲೇ ಸ್ವರ್ಗವನ್ನು ನೋಡಲು ಸಾಧ್ಯವಾಗಿಸಿದರು. ನೋಡಿ ಎಷ್ಟು ಇದಿದೆ ಅಲ್ವಾ? ನಾವು ಸಪ್ತ ಋಷಿಗಳ ಬಗ್ಗೆ ಅವರು ಏನೇನು ಬ್ರಹ್ಮಾಂಡದಲ್ಲಿ ಏನೇನು ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇವಾಗ ನಾವು ಕೂಲಂಕಷವಾಗಿ ನಾವು ತಿಳ್ಕೊಂಡು, ನಮ್ಮ ಹಿಂದೂ ಧರ್ಮ ಅಂದರೆ ಹಾಗೇನೆ, ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಏನಿದೆಯೋ ನಾವು ಅದರಂತೆ ನಡಿಬೇಕು. ನಡೆಸ್ಕೊಂಡು ಹೋದಾಗ ನಮ್ಮ ಧರ್ಮವನ್ನು ನಾವು ಕಾಪಾಡ್ತೀವಿ. ನಮ್ಮ ಧರ್ಮ ಕಾಪಾಡಿದ್ರೆ ನಮ್ಮ ತಂದೆ ತಾಯಿಗಳನ್ನ ಗೌರವ ಕೊಟ್ಟಾಗಿ ಅಲ್ವಾ? ನಾವು ಯಾವಾಗಲೂ ನಮ್ಮ ಧರ್ಮಕ್ಕೆ ಆ ಗೌರವ ಕೊಡಲೇಬೇಕು. ನಮ್ಮ ಧರ್ಮದಲ್ಲಿ ಏನಿದೆಯೋ ಅದನ್ನು ನಡ್ಕೊಂಡು ಹೋದ್ರೆ ಮಾತ್ರ
ನಾವು ಗೌರವ ಕೊಡೋದು. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 21/3/2026 ಶನಿವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ತದಿಗೆ, ರಾತ್ರಿ 2:04, ನಕ್ಷತ್ರ ಅಶ್ವಿನಿ, ರಾತ್ರಿ 2:46, ಮಳೆ ಉತ್ತರಾಭಾದ್ರ 2ನೇ ಪಾದ, ರಾಹುಕಾಲ 9:28 10:59, ಗುಳಿಕ ಕಾಲ 10:59 6:27, ಯಮಗಂಟ ಕಾಲ 2:01 3:32. ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.